ಇಷ್ಟು ದಿನ ನನಗೆ ಮನೇಲಿ ಆಶ್ರಯ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು ದೊಡ್ಡಮ್ಮವ್ರೆ. ನಡೆದಿದ್ದೇನೋ ನಡೆದು ಹೋಯ್ತು. ಚಿಕ್ಕ ಹುಡುಗಿನ ಮನೆ ಬಿಟ್ಟು ಕಳಿಸೋಷ್ಟು ದುಷ್ಟರಲ್ಲ ನಾವು. ನಮ್ಮನ್ನ ಪರಿಸ್ಥಿತಿಗಳು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನಿನ್ನ ಒಳ್ಳೆ ಹಾಸ್ಟೆಲ್ ಸೇರಿಸ್ತೀವಿ. ನಿನ್ಗೆ ಅಗತ್ಯ ಇರೋಷ್ಟು ಹಣ ಕೊಡ್ತೀವಿ. ಇಲ್ಲ, ನಿಮ್ಮ ತಾತನ ಮನೆಗೆ ಬಿಟ್ಬಿಟ್ಟು ಬಾ ಅಂದ್ರೆ ಬಿಟ್ಟು ಬರ್ತೀವಿ. ನಿನಗೆ ಯಾವ ಲೋಪನೂ ಆಗದೆ ಇರೋ ಹಾಗೆ ನೋಡ್ಕೋತೀವಿ. ಮತ್ತೊಂದ್ಸರಿ ಯೋಚನೆ ಮಾಡಿ ಅತ್ತೆವ್ರೆ. ನಮ್ಮ ಕಷ್ಟನ ಹೊರಗೆ ಕಳಿಸ್ತಿದ್ದೀವೋ, ನಮ್ಮ ಸಂತೋಷನ ಹೊರಗೆ ಕಳಿಸ್ತಿದ್ದೀವೋ ಅರ್ಥ ಮಾಡ್ಕೊಳ್ಳಿ. ಕೆಲವು ನಿರ್ಧಾರಗಳಲ್ಲಿ ಬದಲಾವಣೆಗಳು ಇರೋದಿಲ್ಲ ಪೃಥ್ವಿರಾಜು. ನಡಿ ಅಕ್ಷಯ್. ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಲ್ವಾ? ಅದಕ್ಕೆ ಚಿಂತೆಯಲ್ಲಿ ಮಂಚ ಹಿಡ್ದಿರೋ ಹಾಗಿದ್ದಾರೆ. ನಿಂತ್ಕೊಳ್ಳಿ ಅತ್ತೆ. ನಡಿಯವನೇ. ಅವನಿನ ನೋಡ್ತಿದ್ರೆ ಏನೋ ಅದ್ಭುತ ನಡೆಯುತ್ತೆ ಅಂತ ಅನ್ನಿಸ್ತಿದೆ. ಏನಾಯ್ತು? ಯಾಕೆ ತಡೆದೆ ನಮ್ಮನ್ನ? ಅಕ್ಷಯ ಮನೆಯಿಂದ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅತ್ತೆ. ನಿರ್ಧಾರ ತಗೊಂಡಿದ್ದಾಗೋಯ್ತಲ್ಲ, ಮತ್ತೆ ಯಾಕಮ್ಮ ಹಾಗೆ ಮಾತಾಡ್ತಿದ್ಯಾ? ನಿಮ್ ನಿರ್ಧಾರ ನಿಮಗಿದ್ರೆ ನಮ್ ನಿರ್ಧಾರ ನಮಗಿರುತ್ತೆ ಅಪ್ಪ. ಏನು ಆ ನಿರ್ಧಾರ? ಅನಾಥ ಹುಡುಗಿ ಅಂತಾನೆ ಅಲ್ವಾ ನಿರ್ದಾಕ್ಷಿಣ್ಯವಾಗಿ ಕಳಿಸ್ತಾ ಇರೋದು. ಅದಕ್ಕೆ ಸ್ವಂತ ಮಗಳಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಅಕ್ಷಯನ ನಾವು ದತ್ತು ತಗೋಬೇಕು ಅನ್ಕೋತಾ ಇದ್ದೀವಿ. ದತ್ತುನಾ? ಹೌದು ಅತ್ತೆ. ಅದೇಗಾಗುತ್ತೆ? ತಪ್ಪೇನಿದೆ? ಅವಸರ ಪಡಬೇಡಿ. ನಾವೇನು ಅವಸರ ಪಡ್ತಾ ಇಲ್ಲ. ನಮ್ಗಿದಿಷ್ಟ ಇಲ್ಲ. ನಾವ್ ಇಷ್ಟಪಟ್ಟೆ ತಗೋತಿದ್ದೀವಿ. ನಾವು ಒಪ್ಕೊಳ್ಳಲ್ಲ. ನಿಮ್ಮ ಅನುಮತಿ ಕೇಳ್ತಿಲ್ಲ. ನಿಮ್ಗೆ ವಿಷಯನ ತಿಳಿಸಿದ್ವಿ. ಏಯ್, ತಂದೆ ತಾಯಿ ಮಾತನ್ನ ಧಿಕ್ಕರಿಸ್ಬೇಕು ಅಂತಿದ್ಯಾ? ನೀವು ಮಗನ ಅಭಿಪ್ರಾಯನ ಗೌರವಿಸಬಾರ್ದು ಅನ್ಕೋತಿದ್ದೀರಾ? ನೋಡಿದ್ರ ಹೇಗ್ ಪೊಗ್ರಲ್ಲಿ ಮಾತಾಡ್ತಿದ್ದಾಳೆ? ಪೊಗರಲ್ಲ, ಆತ್ಮ ಗೌರವ, ಆತ್ಮಾಭಿಮಾನ. ಮಾತಲ್ಲಿ ಮೋಡಿ ಮಾಡಬೇಡ. ಸುಳ್ಳು ಜಾತಕದ ಜೊತೆ ನೀನ್ ಮೋಡಿ ಮಾಡ್ದ ಹಾಗೆ ನಮಗ್ ಬರಲ್ಲ ನಿಹಾರಿಕಾ. ಒಳ್ಳೆ ನಿರ್ಧಾರನ ತಗೊಂಡ್ರಮ್ಮ. ನಿನ್ ಕೇಳಿದ್ರ? ದತ್ತು ತಗೊಂಡ್ರೆ ನಮ್ ಮಗಳಾಗ್ತಾಳೆ. ನಮ್ ಮಗಳು ನಮ್ ಜೊತೆಗೆ ನಮ್ ಮನೇಲೇ ಇರ್ತಾಳೆ. ಎಲ್ಲರ ಒಪ್ಪಿಗೆ ಇರೋ ಜಾಗದಲ್ಲಿದ್ರೆ ನನಗೂ ಸಂತೋಷ ಮೇಡಮ್. ಕೆಲವ್ರಿಗೆ ಇಷ್ಟ ಆಗಿ ಕೆಲವ್ರಿಗೆ ಇಷ್ಟ ಆಗದಿರೋ ಜಾಗದಲ್ಲಿ ಇರೋಕ್ಕಾಗಲ್ಲ ಮೇಡಮ್. ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಇಡೀ ಪ್ರಪಂಚಕ್ಕೆ ಇಷ್ಟ ಆಗಲ್ಲಮ್ಮ. ಎಲ್ಲರ ಪ್ರೀತಿನೂ ನಾವಿಬ್ರೇ ನಿನಗೆ ತೋರಿಸ್ತೀವಮ್ಮ. ಜಗಳ ಕಡಿಮೆ ಆಗ್ಬೇಕಂತ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಮೇಡಮ್. ಜಗಳ ಗಲಾಟೆ ಇಲ್ದೇ ಇರೋ ಮನೆನೇ ಇಲ್ಲಮ್ಮ. ನಾವು ದತ್ತು ತಗೊಂಡು ನಮ್ಮ ಮಗಳಾಗಿ ಮಾಡ್ಕೋತಿದ್ದೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ. ನಮ್ಗೆ ಇಷ್ಟ ಇಲ್ಲ. ಯಾಕಿಷ್ಟ ಇಲ್ಲ ಅತ್ತೆ? ಅಕ್ಷಯ ಇನ್ನು ಹೊರಗೆ ಹೋಗಲ್ಲ, ಆ ನಂಬಿಕೆ ನನಗೆ ಬಂದ್ಬಿಡ್ತು. ಇನ್ಮೇಲೆ ವಾರ್ ಒನ್ ಸೈಡ್.
ಯಾಕೆ ಇಷ್ಟ ಇಲ್ಲ ಅತ್ತೆ? ಒಂದು ಕಾರಣ ಕೊಡಿ ನೋಡೋಣ. 10 ಹೇಳ್ತೀನಿ. ಹೊರಗಡೆ ಹುಡುಗಿ ಪೂಜೆ ಮಾಡಕ್ಕಾಗತ್ತಾ? ಶೌರ್ಯಗ್ ಮಾಡಕ್ಕಾಗತ್ತಾ? ನನ್ನಂತ ಜಾತಕ ಅಕ್ಷಯ ಆಗಿದ್ಯಾ? ಮೂವರು ಸೊಸೆಯಂದ್ರಿಗಾಗ್ಲಿ ಶೌರ್ಯಗಾಗ್ಲಿ ಇದೆಯಾ? ನನ್ನ ಮಗನಿಗೆ ಹುಟ್ಟಿದ್ದು ನಮ್ ರಕ್ತ. ಜನ್ಮ ಕೊಟ್ರೇನೆ ಮಗಳ? ಜನ್ಮ ಕೊಟ್ರೇನೆ ರಕ್ತ ಸಂಬಂಧನಾ? ಯಾವ ಸಂಬಂಧ ಇದೆ ಅಂತ ನಿನ್ ಪ್ರಾಣನ ಕಾಪಾಡೋದಕ್ಕೆ ಭವಾನಿ ದೀಕ್ಷೆ ತಗೊಂಡ್ಲು. ಅದು ಸುಳ್ಳು. ನೀವ್ ನಿಜ ತಿಳ್ಕೊಳ್ದೇ ಇರೋ ಪ್ರತಿ ವಿಷಯ ಏನ್ ಸುಳ್ಳಾಗ್ ಬಿಡಲ್ಲ. ಈ ವಿಷಯದಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ನಿನ್ಗಿಲ್ಲಮ್ಮ. ನಿಮ್ ಹೆಂಡತಿಗೆ ಏನ್ ಅಧಿಕಾರ ಇದೆ ಅಂತ? ಅವತ್ತು ದೇವಸ್ಥಾನದಲ್ಲಿ ಅಮ್ಮನವರಿಗೆ ಅವನೇ ಮಗುನ್ ದತ್ತು ಕೊಟ್ಟಿದ್ದು. ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಏನ್ ಹಕ್ಕಿದೆ ಅಂತ ದತ್ತು ಕೊಟ್ಲು. ಅವನಿ ಅನುಮತಿ ಇಲ್ದೇನೆ ಅಂತ ತಪ್ಪು ನಿರ್ಧಾರನ ಯಾಕೆ ತಗೊಂಡ್ಲು? ಮಾತಾಡಿದ್ರೆ ತುಂಬಾ ವಿಷಯಗಳು ಹೊರಗೆ ಬರುತ್ತೆ. ನಾನು ಮನ್ಸು ಮಾಡಿದ್ರೆ ತುಂಬಾ ವಿಷಯಗಳನ್ನ ಬಯಲ್ ಮಾಡ್ತೀನಿ ಪ್ರಸಾದ್ ರಾವ್ ಅವರೇ. ದತ್ತು ತಗೊಳ್ಳೋದು ಒಳ್ಳೆ ನಿರ್ಧಾರನೇ. ಅವನಿ, ಇದು ನೀವು ಗಂಡ ಹೆಂಡತಿಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟಿರೋ ನಿರ್ಧಾರ. ಅವನಿ, ವೇದವತಿ ಕೋರ್ಟ್ ಒಪ್ಕೊಳ್ಳಿಲ್ಲ ಅಂದ್ರೂ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಳ್ಳುತ್ತೆ. ನೀವು ಭಯ ಇಲ್ಲದೆ ಮುಂದೆ ಸಾಗಿ, ಯಾರು ತಡೆಯೋಕ್ಕಾಗಲ್ಲ. ನಾಳೆ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ನಾವು ಅಕ್ಷಯನ ದತ್ತು ತಗೋತಾ ಇದೀವತ್ತೆ. ನಿಮ್ಮ ಮನ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬಿಡಿ. ಈ ನಡುವೆ ಮನ್ಸಿಲ್ದಿರೋ ಕೆಲ್ಸಗಳನ್ನ ಮಾಡ್ತಿದ್ದಾರೆ ಬಿಡು. ಆಗೋಯ್ತು, ಕೇಲ್ ಖತಮ್ ನಾಟಕ್ ಬಂದ್. ಸುಜಾತ ಬಂದ್ರೆ ಯಾವುದೋ ಒಂದು ನಿರ್ಧಾರ ಆಗೋಗುತ್ತೆ. ಮಧ್ಯದಲ್ಲಿ ಉಯ್ಯಾಲೆ ಆಡೋ ಆಟ ಇರಲ್ಲ. ನಾಳೆ ದಿನ ನಿಮ್ಮ ಮಗಳು ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಅವಾಗ ಅಕ್ಷಯನ ಕಳಿಸ್ಬಿಡ್ತೀರಾ? ಸ್ವಂತ ಮಗಳು ಬಂದ್ಮೇಲೆ ಬಾಡಿಗೆ ಮಗಳು ಯಾಕೆ ಇರ್ತಾಳೆ? ಬಿಟ್ಬಿಡ್ತಾಳೆ. ಕಳ್ಸಲ್ಲ. ಇಷ್ಟು ಒಳ್ಳೆ ಮಗಳನ್ನ ನಾನು ಬಿಡೋದಿಲ್ಲ. ನನ್ನ ಸ್ವಾರ್ಥನ ನಾನು ನೋಡ್ಕೊಳ್ಳಲ್ಲ. ಇಬ್ರನ್ನು ಮಕ್ಕಳಾಗಿ ಸ್ವೀಕರಿಸ್ತೀನಿ. ಅಕ್ಕ ತಂಗಿ ಥರ ಬೆಳೆಸ್ತೀನಿ. ಇನ್ನೇನಾದ್ರೂ ಸಂದೇಹ ಇದೆಯಾ ಯಾರಿಗಾದ್ರೂ? ಸಂದೇಹ ಆಗ್ಲಿ, ಕುಟುಂಬ ಸಂದೇಹ ಆಗ್ಲಿ, ಯಾವುದೇ ಸಂದೇಹ ಇದ್ರೂ ಬಗೆಹರಿಸೋಕ್ಕಾಗತ್ತೆ. ಯಾರಾದ್ರೂ ಕೇಳ್ಬೋದು, ಏನಾದ್ರೂ ಕೇಳ್ಬೋದು. ಇರಲ್ಲ ಸುಜಾತ, ನಿಜವಾಗ್ಲೂ ಇರಲ್ಲ. ಅಮ್ಮ ಅಕ್ಷಯ, ನಾಳೆಯಿಂದ ಅವನಿ ಶ್ರೀಕರ್ ನಿನಗೆ ತಂದೆ ತಾಯಿ ಆಗೋಗ್ತಾರೆ. ನಿನಗೆ ಯಾವುದೇ ಸಮಸ್ಯೆ ಇಲ್ದಾಗೆ ಇರ್ಬೋದು. ಅಮ್ಮ ಶೌರ್ಯ, ಅಕ್ಷಯ ಬ್ಯಾಗ್ ತಗೊಂಡು ಹೋಗಿ ಅಕ್ಷಯ ರೂಮಲ್ಲಿ ಇಟ್ಬಿಡಮ್ಮ. ನಾನಾ? ತಂದಿದ್ದು ನೀನೇ ಅಲ್ವೇನಮ್ಮ? ಅಕ್ಷಯ ನಡಿ. ಬಾ ಅಕ್ಷಯ. ಅಯ್ಯೋ ಅಯ್ಯೋ, ಆಹಾ. ಬಾವಾ, ನಾಳೆ ದತ್ತು ತಗೊಳ್ಳೋ ಕಾರ್ಯಕ್ರಮಕ್ಕೆ ಬೇಕಾಗಿರೋ ಏರ್ಪಾಟೆಲ್ಲ ಮಾಡಬೇಕು. ಪೂಜೆಗಾಗ್ಲಿ ಫಲಹಾರಕ್ಕಾಗ್ಲಿ ಯಾವ ಅಡೆತಡೆನೂ ಆಗದಿರೋ ಹಾಗೆ ನೋಡ್ಬೇಕು. ಊರಿಗೆ ಡಂಗುರ ಸಾರಬೇಕು. ದೇವಸ್ಥಾನ ತುಂಬಾ ಅಲಂಕಾರ ಮಾಡಿಸ್ಬೇಕು. ಪೂಜೆಯಲ್ಲಿ ಯಾವುದೇ ಲೋಪ ಆಗ್ಬಾರ್ದು. ಪುರೋಹಿತರ ಮುಂದೆ ಗೌರವ ಹೋಗ್ಬಾರ್ದು. ಬಾಮ್ಮ. ಬಾ ಅಕ್ಷಯ. ಹೊರಟೋಗ್ಬೇಕಾಗಿದ್ ನನ್ನ ಉಳ್ಕೊಳ್ಳೋ ಹಾಗೆ ಮಾಡಿದ್ರಿ. ಅನಾಥೆಯಾಗಿದ್ದು ನನಗೆ ಎಲ್ರನ್ನೂ ಕೊಡ್ತಿದ್ದೀರಾ. ಈ ಕ್ಷಣದಿಂದ ನಿಮ್ಮ ಋಣನ ಹೇಗೆ ತೀರಿಸ್ಕೋಬೇಕು ಹೇಳಿ. ಅಷ್ಟು ದೊಡ್ಡ ಮಾತು ಬೇಡಮ್ಮ.
ನಿನ್ನಂತ ಒಳ್ಳೆ ಹುಡುಗಿ ನಮ್ಮ ಮಗಳಾಗಿ ಬರ್ತಾ ಇರೋದು ನಮ್ಮ ಅದೃಷ್ಟ. ನಿನ್ ಮನೆಯಿಂದ ಆಚೆ ಹೋಗ್ತಿದ್ಯಾ ಅನ್ನೋ ಕಾರಣಕ್ಕೆ ನಿನ್ನ ದತ್ತು ತಗೋತಿಲ್ಲಮ್ಮ. ನಿನ್ ಒಳ್ಳೆ ಮನ್ಸಿಗೆ ಮೆಚ್ಚಿ ಇದನ್ನೆಲ್ಲ ಮಾಡ್ತಿದ್ದೀವಿ. ನಿಮ್ಮಂಥ ಒಳ್ಳೆ ವ್ಯಕ್ತಿಗಳಿಗೆ ದೂರ ಆಗ್ಬಿಡ್ತೀನಿ ಅನ್ಕೊಂಡೆ. ನನ್ನ ಹೆತ್ತು ತಂದೆ ತಾಯಿ ಯಾರೋ ನನಗೆ ಗೊತ್ತಿಲ್ಲ. ನಾಳೆ ನೀವು ನನ್ನ ದತ್ತಕ್ಕೆ ತಗೊಂಡ್ರೆ ನಾನು ನಿಮ್ಮ ಮಗಳಾಗ್ತೀನಿ. ನನ್ನ ಸ್ವಂತದವ್ರನ್ನ ಅಮ್ಮ ಅಂತ ಕರೆಯೋ ಅದೃಷ್ಟ ನನಗೆ ಸಿಗಲಿಲ್ಲ. ದತ್ತು ಸ್ವೀಕಾರ ಆದಮೇಲೆ ಅಷ್ಟು ಮಧುರವಾದ ಅಮ್ಮ ಅನ್ನೋ ಕೂಗನ್ನ ನಾಳೆಯಿಂದ ಕರಿತೀನಿ. ಸರಿ, ಹಾಗೆ ಕರಿ. ಶಾಸ್ತ್ರೋಕ್ತವಾಗಿ ನಾಳೆ ನೀನು ನನ್ನ ಮಗಳಾಗ್ತೀಯ. ವರ್ಷದಿಂದ ನಾವು ಪಡ್ತಾ ಇರೋ ವೇದನೆಗೆ, ಚಿಕ್ಕ ವಯಸ್ಸಿಂದ ನೀನ್ ಪಡ್ತಾ ಇರೋ ನೋವಿಗೆ ನಾಳೆ ಮುಕ್ತಾಯ ಸಿಗತ್ತೆ. ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟಕ್ಕೆ ನಾನ್ ದೂರ ಆದೆ. ಅಮ್ಮ ಅಂತ ಕರೆಯೋ ಭಾಗ್ಯಕ್ಕೆ ನೀನ್ ದೂರ ಆದೆ. ನಮ್ಮ ಕಾಯುವಿಕೆಗೆ ನಾಳೆನೇ ಶುಭವಾಗತ್ತೆ. ಹೇಳು ಶಾಂತ, ಎಲ್ಲಿದ್ದೀರಾ ರೀ? ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಕಾಶಿಗೆ ಬಂದಿದ್ದೀನಿ. ಚೆನ್ನಾಗಿದ್ದೀರಾ ಅಲ್ವಾ? ಶಾರೀರಿಕವಾಗಿ ಚೆನ್ನಾಗಿದ್ದೀನಿ, ಆದರೆ ಮಾನಸಿಕವಾಗಿ ಮಾತ್ರ ಚೆನ್ನಾಗಿಲ್ಲ ಶಾಂತ. ಅಕ್ಷಯ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹೌದು ಶಾಂತ, ಇಷ್ಟು ವರ್ಷಗಳಿಂದ ಅಕ್ಷಯ ತಂದೆ ತಾಯಿ ಯಾರು ಅಂತ ಗೊತ್ತಾದರೆ ಚೆನ್ನಾಗಿರುತ್ತೆ ಅಂತ ದೇವರನ್ನ ಎಷ್ಟೋ ಸರಿ ಬೇಡ್ಕೊಂಡ ನನಗೆ ಕೊನೆಗೆ ಅಕ್ಷಯ ತಂದೆ ತಾಯಿ ಅವನಿ ಶ್ರೀಕರ್ ಅಂತ ಗೊತ್ತಾದರೂ ಕೂಡ ಹೇಳೋಕ್ಕಾಗಲಿಲ್ಲ. ಅವರಿಗೆ ಸುಳ್ಳು ಹೇಳಿದ ಕ್ಷಣದಿಂದ ಆ ದಿಗಿಲು, ಆ ಭಯ, ಆ ದ್ರೋಹ ಎಲ್ಲ ನನ್ನನ್ನು ಕಾಡ್ತಾನೇ ಇದೆ. ಮಗಳಿಂದ ತಾಯಿಗೆ ಅಪಾಯ ಇರೋದು ತುಂಬ ದುರಾದೃಷ್ಟ ಅಲ್ವಾ? ಅವ್ರು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋ ನೀವು ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿಲಿ ಸುಳ್ಳು ಹೇಳಿದ್ದೀರಾ. ಆಪತ್ ಕಾಲದಲ್ಲಿ ಸುಳ್ಳು ಹೇಳೋದು ತಪ್ಪಲ್ಲ, ಮೋಸನೂ ಅಲ್ಲ. ನೀವ್ಯಾಕೆ ಸಂಕಟ ಪಡಬೇಕು? ಪರಮೇಶ್ವರನ ದರ್ಶನ ಮಾಡಿಕೊಂಡು ಹೊರಡ್ತೀನಿ ಶಾಂತ. ಸರಿ ರೀ, ಎಲ್ಲ ಒಳ್ಳೇದೇ ಆಗುತ್ತೆ. ನೀವೇನು ಚಿಂತೆ ಮಾಡದೆ ದರ್ಶನ ಮುಗಿಸ್ಕೊಂಡು ಬನ್ನಿ. ಹಾಂ. ನಾನೇನು ಯೋಚನೆ ಮಾಡ್ತೀನಿ ಅನ್ನೋದೇ ನಿನಗೆ ಬೇಕಾಗಿರೋದಲ್ವಾ? ಹೇಳ್ತೀನಿ ಕೇಳು. ನೀನು ದತ್ತು ಸ್ವೀಕಾರದ ಮೂಲಕ ನಮ್ಮ ಮನೆಗೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನನಗೆ ಅಲ್ಲ, ಅಜ್ಜಿಯಿಂದ ಹಿಡಿದು ಮನೇಲಿರೋ ಯಾರಿಗೂ ಇಷ್ಟ ಇಲ್ಲ. ಕೇವಲ ಅವನಿ ಚಿಕ್ಕಮ್ಮನ ಬಲವಂತದಿಂದ ನಡೀತಿರೋ ಕಾರ್ಯ ಇದು. ನಾನಂತೂ ನಾಳೆ ಆ ಫಂಕ್ಷನ್ ಅಟ್ಟರ್ ಫ್ಲಾಪ್ ಆಗ್ಬೇಕಂತ ಬೇಡ್ಕೋತೀನಿ. ನೋಡು ಶೌರ್ಯ, ನಾಳೆ ಅವನಿ ಮೇಡಮ್ ಅವರು ನನ್ನ ದತ್ತು ತಗೊಂಡ್ಮೇಲೆ ಅವ್ರು ನನ್ನ ತಂದೆ ತಾಯಿ ಆಗ್ತಾರೆ. ಈ ಮನೆ ಜೊತೆ ಸಂಬಂಧ ಇರೋಳು ಆಗ್ತೀನಿ. ಅವಾಗ ನೀನು ನನಗೆ ಗೌರವ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಹೊರಗಿನವ್ರ ಮುಂದೆ ಅನಾಥೆ ಅನಾಥೆ ಅಂತ ಹೀಯಾಳಿಸ್ಬಾರ್ದು. ನಾನು ನಿನ್ನ ತಂಗಿ ಅಂತ ಕರಿತೀನಿ, ನೀನು ನನ್ನ ಅಕ್ಕ ಅಂತ ಕರಿಬೇಕು. ನಾನು ಕರಿಯಲ್ಲ. ಕರಿಬೇಕು. ಕರಿಯಲ್ಲ ಅಂತ ಹೇಳ್ತಿದ್ದೀನಲ್ವಾ? ಹೇಗಾದರೂ ಸರಿ, ನಿನ್ನ ಹತ್ರ ಕರ್ಸ್ಕೋತೀನಿ. ಇದಕ್ಕೆ ಮುಂಚೆ ನಿನ್ನ ಮನೆಯವ್ರನ್ನೆಲ್ಲ ಹೆಸರು ಹಿಡಿದು ಕರಿತಿದ್ದೆ. ಆಮೇಲೆ ಎಲ್ರೂ ಸಂಬಂಧದ ಪ್ರಕಾರ ಕರಿತಿದ್ಯಾ. ಎರಡರ ಮಧ್ಯ ವ್ಯತ್ಯಾಸ ಏನೋ, ಯಾವುದ್ರಲ್ಲಿ ಆನಂದ ಇದೆಯೋ ಇಷ್ಟೊತ್ತಿಗೆ ನಿಂಗೆ ಅರ್ಥ ಆಗಿರತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ನೀನು 100 ಸಲ ಹೇಳಿದ್ರು ನಾನು ನಿನ್ನ ಮಾತನ್ನ ಕೇಳಲ್ಲ ಕೇಳಲ್ಲ ಕೇಳಲ್ಲ.
ನೀನು ಯಾವುದೇ ರೀತಿಲಿ ಹೇಳಿದ್ರೂ ಶೌರ್ಯಗೆ ಅರ್ಥ ಆಗಲ್ಲ ಬಿಡಮ್ಮ. ಅದು ಶೌರ್ಯ ತಪ್ಪು ಅಲ್ಲಮ್ಮ, ಆ ನಿಹಾರಿಕಾ ಕೃಷ್ಣಣ್ಣ ಬೆಳೆಸಿರೋ ರೀತಿ. ಹೇಗಾದ್ರೂ ಸರಿ, ಶೌರ್ಯ ಹತ್ರ ಅಕ್ಕ ಅಂತ ಕರ್ಸ್ಕೋತೀನಿ. ಶೌರ್ಯ ವಿಷಯನ ಪಕ್ಕಕ್ಕಿಟ್ರೆ ನಾಳೆಯಿಂದ ನೀನು ಎಲ್ರನ್ನೂ ಸಂಬಂಧಗಳ ಪ್ರಕಾರ ಕರಿಬೋದು. ನಾಳೆಗೆ ಸಂಬಂಧ ಕೂಡತ್ತೆ ಅಂತ ಎಲ್ಲರೂ ನನ್ನವರಾಗ್ತಾರೆ ಅಂತ, ನನಗೆ ದೊಡ್ಡ ಕುಟುಂಬ ಅದೃಷ್ಟವಾಗಿ ಬರುತ್ತೆ ಅಂತ ನನಗೆ ತುಂಬ ಸಂತೋಷ ಆಗ್ತಿದೆ ಮೇಡಮ್. ಅವನಿಗೆ ಹುಟ್ಟಿರೋ ಅಕ್ಷಯನ ನಾವು ಮನೆಯಿಂದ ಹೊರಗಡೆ ಹಾಕೋಣ ಅಂತ ಅನ್ಕೊಳ್ತಿದ್ರೆ ಅವಳು ಇನ್ನಷ್ಟು ಹತ್ರ ಆಗ್ತಾ ಇದ್ದಾಳೆ. ಸ್ವಂತ ಮಗಳನ್ನ ದತ್ತಗೊಳ್ಳೋದು ಎಷ್ಟು ವಿಚಿತ್ರ ಅಲ್ವಾ? ಏನಾಯ್ತು ಬಂಗಾರ? ಮೂತಿ ಸೊಟ್ಕಾಗಿರೋ ಚೊಂಬ್ ಮಾಡ್ಕೊಂಡಿದ್ಯಾ? ಅವಳೇನ್ ಹೇಳ್ತಿದ್ದಾಳೆ ಗೊತ್ತಾ? ಯಾರು? ಇನ್ಯಾರು? ಅಕ್ಷಯನೇ ಆಗಿರ್ತಾಳೆ. ಏನ್ ಹೇಳ್ತಿದ್ದಾಳೆ? ನಾಳೆ ಅವಳ ದತ್ತು ತಗೋತಿದಾರಲ್ವಾ, ನಾವು ಅನ್ಯೋನ್ಯವಾಗಿರೋಣ, ನಿನ್ನ ತಂಗಿ ಅಂತ ಕರಿತೀನಿ, ನಿನ್ನ ಅಕ್ಕ ಅಂತ ಕರಿ ಅಂತ ನಮ್ ಟ್ಯೂಷನ್ ಟೀಚರ್ ಪಾಠ ಮಾಡ್ದಂಗ್ ಹೇಳ್ತಿದ್ದಾಳೆ. ಅವಳು ಮನೆ ಕೆಲಸದವಳಿದ್ದಂಗೆ, ಅವಳನ್ನ ನಾನ್ಯಾಕೆ ಅಕ್ಕ ಅಂತ ಕರಿತೀನಿ? ನೀನ್ ನಮ್ಮನ್ನೇ ಅಪ್ಪ ಅಮ್ಮ ಅಂತ ಕರಿತಿಲ್ಲ, ಅವಳನ್ನ ಹಾಗೆ ಯಾಕೆ ಕರಿತೀಯ? ಅದ್ ನಿಜವಾಗ್ಲೂ ನಡೆಯಲ್ಲ ಅಂತ ನಮಗೆ ಗೊತ್ತಲ್ವಾ? ಇಲ್ಲಿವರೆಗೂ ನಾನು ಅವಳನ್ನ ಆಟ ಆಡಿಸ್ತಿದ್ದೆ. ನಾಳೆ ದತ್ತು ಸ್ವೀಕಾರ ಆಗಿ ಅವಳ ಮನೆಗ್ ಬಂದ್ಲು ಅಂದ್ರೆ ರಿವರ್ಸ್ ಆಗಿ ನನ್ನೇ ಆಟ ಆಡಿಸ್ತಾಳೆ, ಮೆರೀತಾಳೆ. ದತ್ತು ಸ್ವೀಕಾರ ಆಗದಿರೋ ಹಾಗೆ ಏನಾದ್ರೂ ಮಾಡು ನೀಹಾ. ದತ್ತು ಸ್ವೀಕಾರ ನಡೆಯೋದು ನನಗೂ ಇಷ್ಟ ಇಲ್ಲ, ಆದ್ರೆ ಸಹಿಸ್ಕೊಳ್ದೆ ಬೇರೆ ದಾರಿ ಇಲ್ಲ. ಈ ಪ್ರೋಗ್ರಾಮ್ ಅಟ್ಟರ್ ಫ್ಲಾಪ್ ಆಗೋ ಥರ ಏನಾದ್ರೂ ಮಾಡ್ತೀನಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ತೀನಿ ಅಂದ್ರೆ, ಹೇಗಿದೆ? ಸೂಪರ್ ಬಂಗಾರ. ನೀನು ಹೇಳಿದ್ದನ್ನ ಕೇಳಿದ ಮೇಲೆ ಸಿನಿಮಾ ಹಿಟ್ಟಾ ಫ್ಲಾಪಾ ನೋಡೇ ಬಿಡೋಣ. ಸಿನಿಮಾನ ಸೂಪರ್ ಹಿಟ್ ಮಾಡ್ತೀನಿ. ಆ ಶ್ರೀಕರ್ ಅವನಿ ಅಕ್ಷಯನ ದತ್ತು ತಗೋತಿರೋದು ನಮಗ್ ಸ್ವಲ್ಪನೂ ಇಷ್ಟ ಇಲ್ಲದೆ ಹೋದ್ರು ನೀವು ನಮ್ಮನ್ನ ಇಲ್ಲಿಗೆ ಬಲವಂತದಿಂದ ಕರ್ಕೊಂಡ್ ಬಂದಿದ್ದೀರಾ. ಬಲವಂತದಿಂದ ಅಂದ್ರೆ ನಿಮ್ ಮೂವರನ್ನು ಹಗ್ಗದಲ್ಲಿ ಕಟ್ಟಿ ಕರ್ಕೊಂಡು ಬಂದಿಲ್ಲ ಅಲ್ವಾ ನಿಹಾರಿಕಾ? ಮನೆ ಅಳಿಯ, ಈ ಮಧ್ಯೆ ನೀನು ತುಂಬಾ ಓವರ್ ಆಗಿ ಆಡ್ತಿದ್ಯಾ. ಚಿಕ್ಕ ಹುಡುಗಿ ಕೈಲಿ ಅಷ್ಟು ಮಾತು ಅನ್ನಿಸ್ಕೊಳ್ಳೋದು ಬೇಕಿತ್ತಾ ನಿಂಗೆ? ಸೂಜಿ ದಾರ ತಗೊಂಡು ನಿನ್ ಬಾಯಿ ಹೊಲಿದು ಬಿಡ್ಬೇಕು. ನಮಗೂ ಇಷ್ಟ ಇಲ್ಲ, ಆದ್ರೂ ನಾವು ಕೂಡ ಬರ್ಬೇಕಾಗಿ ಬಂತು ಅಲ್ವಾ? ಶ್ರೀಕರ್ ಅವನ ಇಬ್ರು ಅಷ್ಟು ದೊಡ್ಡ ನಿರ್ಧಾರ ತಗೊಂಡ್ಮೇಲೆ ತಪ್ಪಿಸ್ಕೊಳ್ಳೋದು ಹೇಗೆ? ಬರ್ದೇ ಇರೋಕ್ ಹೇಗ್ ಸಾಧ್ಯ? ಊರ್ ಜನ ಎಲ್ಲ ಏನ್ ಮಾತಾಡ್ಕೋತಾರೆ? ಮನೆ ಜಗಳನ ಬೀದಿಗೆ ತಂದ ಹಾಗಾಗಲ್ವಾ? ಆದ್ರೂ ಇಷ್ಟು ದೂರ ಬಂದ ಮೇಲೆ ಇನ್ನೂ ಆ ವಿಷಯದ ಬಗ್ಗೆ ಯೋಚನೆ ಮಾಡೋದು ಯಾಕೋ? ಇಲ್ಲ ಅಕ್ಕ, ಈ ಮಧ್ಯೆ ಮನೇಲಿ ತುಂಬಾ ಬದಲಾವಣೆ ಆಗಿದೆ. ಅಪ್ಪನಿಗೆ ಹೊಟ್ಟೆ ನೋವು ಬಂದಾಗ ಅಕ್ಷಯ ಔಷಧಿ ತಯಾರು ಮಾಡಿ ಕೊಟ್ಟಾಗಿಂದ ಅಪ್ಪನಿಗೆ ಅಕ್ಷಯನ್ ಮೇಲೆ ಪ್ರೀತಿ ತುಂಬಾನೇ ಶುರುವಾಗಿದೆ. ಪ್ರವಾಹ ಆಗುತ್ತೆ, ಹುಷಾರು ತಾತ. ಅದ್ರಲ್ಲಿ ನೀವು ಕೊಚ್ಕೊಂಡು ಹೋದ್ರು ಕೊಚ್ಕೊಂಡು ಹೋಗ್ತೀರಾ. ಅವತ್ತು ಶೌರ್ಯ ಇರಲಿಲ್ಲ, ಇದ್ದಿದ್ರೆ ಮಾತ್ರ ಶೌರ್ಯನೇ ಏನಾದ್ರೂ ಮಾಡಿ ಕೊಡ್ತಿದ್ಲು. ಶೌರ್ಯ ಔಷಧಿ ಕೊಟ್ಟಿದ್ರೆ ನಮ್ ಜೊತೆ ಹೀಗೆ ಮಾತಾಡೋಕೆ ಮಾವನವ್ರು ಇರ್ತಿರ್ಲಿಲ್ಲ. ಮನೆ ಅಳಿಯ, ಅದಂತೂ ನಿಜ. ಬಾಯಿಗೆ ಏನ್ ಬರುತ್ತೋ ಅದೇ ಮಾತಾಡ್ಬೇಡ. ಪೃಥ್ವಿರಾಜ್ ಅವ್ರ ಅಕ್ಷಯನ ಅಮ್ಮನವರು ಅಂತ ಹೊಗಳ್ತಾ ಇರ್ತಾರಲ್ವಾ, ಅದಕ್ಕೆ ಎಂಥ ಮಾತು ಬೇಕಾದ್ರೂ ಹೇಳ್ತಾರೆ. ನನ್ನ ಕಣ್ಣಿನ ದೃಷ್ಟಿ ಬರೋದಕ್ಕೆ ಕಾರಣ ಅಕ್ಷಯ. ಏನ? ಹೌದು, ಅಕ್ಷಯ ಬಗ್ಗೆ ಹೇಳಬೇಕು ಅಂದ್ರೆ ಅಯ್ಯೋ ತುಂಬಾನೇ ಇದೆ ಬಿಡಿ. ಸಮಯ ಬಂದಾಗ ಹೇಳ್ತೀನಿ. ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿರ್ತೀಯ.
ಅವನಿ ಶ್ರೀಕರ್ ಬೇಗ ಬಂದ್ರೆ ಚೆನ್ನಾಗಿರುತ್ತೆ, ಈ ಜಗಳನಾದ್ರೂ ಮುಗಿಯುತ್ತೆ. ಅಲ್ಲಿ ನೋಡಿ ಬಂದ್ಬಿಟ್ರು. ಇಳಿ ಕಂದ.